ನಮಸ್ತೆ ಎಲ್ಲರಿಗೂ. ನೋಡಿ, ಇಂದು ರಾಜ್ಯಾದ್ಯಂತ ನಮ್ಮ JDS ಪಕ್ಷದಿಂದ ಸತ್ಯ ಯಾತ್ರೆಯನ್ನು ಧರ್ಮಸ್ಥಳಕ್ಕೆ ಹಮ್ಮಿಕೊಂಡಿದ್ದೇವೆ. ಹಿಂದೂಗಳ ದೇವಸ್ಥಾನ ಅಂತಂದ್ರೆ ಇಲ್ಲದ ಒಂದು ಅನಾಚಾರ ಹಾಗೂ ಇಲ್ಲದ ಸುದ್ದಿಗಳನ್ನ ಸೃಷ್ಟಿಸಿ ಒಂದು ನಮ್ಮ ದೇವಸ್ಥಾನಗಳ ಮೇಲೆ ನಿರಂತರವಾಗಿ ಒಂದು ದೌರ್ಜನ್ಯ ನಡೀತಾ ಇದೆ. ಇದನ್ನ ಖಂಡಿಸಬೇಕು ಅಂತ ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಸತ್ಯಾರ್ಥ ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಹಾಸನದ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಎಲ್ಲ ರೀತಿಯ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಹಾಸನದಿಂದ ಸುಮಾರು ಒಂದು 400 ಕಾರ್ ಬಂದಿದೆ. ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ JDS ಕಾರ್ಯಕರ್ತರು ಬಂದು ಇಂದು ಧರ್ಮಸ್ಥಳಕ್ಕೆ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಬೆಂಬಲವನ್ನು ಸೂಚಿಸಿ ನಮ್ಮ ಈ ಒಂದು ದೇವಸ್ಥಾನದ ಮೇಲೆ ಏನೋ ಅಪಪ್ರಚಾರ ನಡೀತಾ ಇದೆ ಅದನ್ನು ಖಂಡಿಸೋಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲಿ ಜನಗಳು ಲಕ್ಷಾಂತರ ಜನ ನೆರೆದಿದ್ದಾರೆ. ಅವರ ನಂಬಿಕೆನೇ ದೇವ್ರ ಮೇಲೆ ಇಟ್ಟಿರೋದಕ್ಕೆ ಸಾಕ್ಷಿ. ಏನೇ ಒಂದು ಹುನ್ನಾರ ನಡೆದರೂ ಕೂಡ ಈ ದೇವಸ್ಥಾನದ ಬಗ್ಗೆ ನಂಬಿಕೆ ಮಾತ್ರ ಕಮ್ಮಿ ಆಗೋದಿಲ್ಲ. ಆ ಭಗವಂತ ಮಂಜುನಾಥ ಸ್ವಾಮಿ ಎಲ್ಲ ಇಡೀ ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಪಕ್ಷದಿಂದ ಈ ಒಂದು ಸತ್ಯ ಯಾತ್ರೆಯನ್ನು ಮಾಡಿದಂಥ ಎಲ್ಲ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಿ ಮತ್ತೆ JDS ಪಕ್ಷ ಯಾವುದೇ ರೀತಿ ಅನುಮಾನ ಇಲ್ಲ. ಶ್ರೀ ಮಂಜುನಾಥ ಸ್ವಾಮಿ ಇಡೀ ಕರ್ನಾಟಕದ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ಈ ವಿಡಿಯೋ ಮೂಲಕ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.